ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಪಾಪುದು ಫುಡ್ ರೊಟೀನ್ನ ತೋರಿಸಿ ಅಂತ ಒಂದು 2-3 ಜನ ಕೇಳ್ತಾ ಇದ್ರು. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಫುಡ್ ರೊಟೀನ್ ಹೇಗಿರುತ್ತೆ ಅದನ್ನು ತೋರಿಸಿ ಅಂತ. ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಪಾಪುದು ಫುಡ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ದಿನದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಪಾಪು ಎದ್ದಿದ ತಕ್ಷಣ ನಾನು ಅವನಿಗೆ 1 ಬಾದಾಮಿ, 1 ಗೋಡಂಬಿ, 2 ಒಣ ದ್ರಾಕ್ಷಿ ಜೊತೆಗೆ 1 ಪಿಸ್ತಾ ಖಾಲಿ ಆಗಿತ್ತು. ಅದಕ್ಕೆ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಇದಿಷ್ಟನ್ನು ನಾನು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಿರ್ತೀನಿ ನೀರಲ್ಲಿ. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅವನಿಗೆ ಖಾಲಿ ಹೊಟ್ಟೆಗೆ ಇದನ್ನು ಕೊಡ್ತೀನಿ. ಇದು ಪ್ರತಿದಿನ ಮಿಸ್ ಮಾಡದೇ ಇರೋ ಥರ ನಾನು ಅವನಿಗೆ 6 ಮಂತ್ ಬೇಬಿಯಿಂದನೂ ಕೊಡ್ತಾ ಬಂದಿದ್ದೀನಿ. 6 ಮಂತ್ ಬೇಬಿ ಇದ್ದಾಗ ಬರೀ ಒಂದೇ ಒಂದು ಬಾದಾಮಿ ಕೊಡ್ತಾಯಿದ್ದೆ. ಬಟ್ ಇವಾಗ ಬೆಳೀತಾ ಅವನಿಗೆ ಒಂದೊಂದೇ ಇನ್ಕ್ರೀಸ್ ಮಾಡ್ಕೊತಾ ಬಂದಿದ್ದೀನಿ. ಇದನ್ನು ಈ ಥರ ಕಲ್ಲಲ್ಲಿ ಚೆಚ್ಚಿ ನುಣ್ಣಗೆ ಮಾಡ್ಕೊಬೇಕು. ತರಿ ಆದರೂ ತೊಂದರೆ ಇಲ್ಲ. ಒಂದು ಸಣ್ಣ ಪಾಪು ಇದ್ದಾಗ ಇದನ್ನು ತೇಯ್ತಾ ಇದ್ದೆ ನಾನು ಬಾದಾಮಿ. ತುಂಬ ನೈಸಾಗಿ ಮಾಡಿಕೊಡ್ತಾಯಿದ್ದೆ. ಈಗ ಸ್ವಲ್ಪ ದೊಡ್ಡವನಲ್ವ, ಚೆಚ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಇವಾಗ. ಅದಾದ ನಂತರ ಅವನಿಗೆ ಒಂದು ಸ್ವಲ್ಪ ಹೊತ್ತು 1/4 ಗಂಟೆ ಗ್ಯಾಪ್ ಕೊಡ್ತೀನಿ. ಗ್ಯಾಪ್ ಕೊಟ್ಟು ತಿಂಡಿ ತಿನ್ನಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ದೋಸೆ ಮಾಡಿದರು, ಹಾಗಾಗಿ ದೋಸೆನೇ ಕೊಡ್ತಾಯಿದ್ದೀನಿ. ದೋಸೆ ಜೊತೆ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಚಟ್ನಿ ಇಷ್ಟು ಹಾಕಿ ಕೊಡ್ತೀನಿ. ಕೆಲವು ಸಲ ನಾನು ದೋಸೆ ಜೊತೆಗೆ ಮೊಸರು ಹಾಕೋ ಬದಲು ಹಾಲು ಹಾಕ್ತೀನಿ. ಈ ಥರ ಚೇಂಜ್ ಮಾಡ್ಕೊತೀನಿ. ತುಪ್ಪನ ದೋಸೆಗೆ ಲೈಟಾಗಿ ಹಾಕ್ಬಿಟ್ಟಿರ್ತೀನಿ. ಸೊ ಈ ಥರ ಮಾಡಿ ನಾನು ಅವನಿಗೆ ಬೆಳಗಿನ ತಿಂಡಿ ಈ ಥರ ಕೊಡ್ತಾಯಿದ್ದೀನಿ. ಇವಾಗ ಎದ್ದಿದ್ದಾನೆ, ಎದ್ದು ಆಟ ಆಡ್ತಾ ಇದ್ದಾನೆ ಪಾಪು. ಅವನೇನಾದರೂ ಎದ್ದೇಳೋದು 12:45 1 ಗಂಟೆ ಆಯಿತು ಅಂತ ಅಂದರೆ ಎದ್ದಿದ ತಕ್ಷಣ ಅವನಿಗೆ ಊಟ ಕೊಟ್ಬಿಡ್ತೀನಿ. ಇಲ್ಲ ಒಂದು 12 ಗಂಟೆಗೆ ಎದ್ದಿದ್ದಾನೆ ಅಂತಂದರೆ ಒಂದು ಫೀಡಿಂಗ್ ಕೊಡ್ತೀನಿ. ಫೀಡಿಂಗ್ ಕೊಟ್ಬಿಟ್ಟು ಆಮೇಲೆ 1 ಗಂಟೆ 1:15ಗೆ ಊಟ ಮಾಡಿಸ್ತೀನಿ. ಲೇಟಾಗಿ ಎದ್ದ ದಿವಸಕ್ಕೆ ಡೈರೆಕ್ಟ್ ಊಟನೇ ಕೊಟ್ಬಿಡ್ತೀನಿ. ಆ ಥರ ಈಗ ತೋರಿಸ್ತೀನಿ ನಾನು ನಿಮಗೆ ಇವತ್ತು ಮಧ್ಯಾಹ್ನ ಊಟ ಅವನಿಗೆ ಏನು ಕೊಟ್ಟೆ ಅಂತ. ಹೂ ಅಂದ್ಬಿಟ್ಟು ತಲೆ ಮುಡ್ಸ್ಕೊಳಕ್ಕೆ ಹೋದ ಅವನು. ಈ ಕಡೆ ತಿರ್ಕೋ ಪಾಪ. ಏ ಪಾಪ, ಬಾಯಿಲಿ. ಪಪ್ಪ ಎಲ್ಲೋಯ್ತು? ಪಪ್ಪ ಎಲ್ಲೋಯ್ತಪ್ಪ? ಎಲ್ಲೋಯ್ತು ತೋರಿಸು. ಪಪ್ಪ ಎಲ್ಲೋಯ್ತು ಹೇಳು. ಬರಿಯೋಕ್ಕೋಯ್ತಾ? ಯಾವುದ್ರಲ್ಲೋಯ್ತು? ಬರೆಯೋಕ್ಕೆ ಯಾವುದ್ರಲ್ಲೋಯ್ತು ಹೇಳು, ಕರೆಕ್ಟಾಗಿ ಹೇಳು. ಕೂ ಅಂದರೆ ಬಿದ್ದುಬಿಟ್ಟಿ ಅಲ್ಲಿ. ಕೂ ಅಂತ ಹೋಯ್ತಾ? ಟ್ರೈನಲ್ಲಿ ಹೋಯ್ತಂತೆ ಅವರಪ್ಪ, ಕೂ ಅಂತ. ಬರೆಯೋದು ಹೆಂಗೆ ಪಪ್ಪು? ನಾನು ನೋಡಿಲ್ಲಿ. ಅವನಿಗೆ ಜ್ಞಾನ ಚೆನ್ನಾಗಿದ್ದರೆ ಎಲ್ಲನೂ ತೋರಿಸ್ತಾನೆ. ಮೈಂಡ್ ಒಂಚೂರು ಆ ಕಡೆ ಈ ಕಡೆ ಡೈವರ್ಟ್ ಆದ್ರೂ ನಾವು ಎಷ್ಟು ಕರೆದ್ರೂ ತಿರುಗಿ ನೋಡಲ್ಲ ಅವನು. ಪಾಪಚ್ಚಿ ಇಲ್ಲಿ ನೋಡಿಲ್ಲಿ. ಏ ಬಂಗಾರಿ ಮರಿ, ಬರೆಯೋದು ಹೆಂಗಮ್ಮ? ತೋರಿಸು ಪ್ಲೀಸ್. ಬರೆಯೋದು ಹೆಂಗೆ ತೋರಿಸು. ಏನು ಕೊಡಲ್ಲ ನಾನು, ಹಂಗೆ ಬರ್ದು ತೋರಿಸು. ಪೆನ್ ನೋಡಿದ ತಕ್ಷಣ ಅಂತಾನೆ. ಪೆನ್ನಲ್ಲಿ ಬರೆಯೋದು ಅಂತ ಅಲ್ಲಪ್ಪ. ಹೆಂಗಪ್ಪ ಬರೆಯೋದು ಹೆಂಗಪ್ಪ ನೀನು? ಛೀ ಥೂ. ಕೋ ಅಂದರೆ ಕೊಡು ಅಂತ. ಏನೋ ಸುಮಾರೆಲ್ಲ ಕಲ್ತ್ಬಿಟ್ಟಿದ್ದಾನೆ. ತತ್ತು ಅಂತಾನೆ, ಕೊಡು ಅಂತ ಕೇಳೋಕ್ಕೆ ಕೋ ಅಂತಾನೆ. ಜಿ ಅಂದರೆ ನೀರು ಕೊಡು ಅಂತ, ಜಿ ಕೊಡು ಅಂತ ಕೇಳ್ತಾನೆ ಅಲ್ಲಪ್ಪ. ತತ್ತು ಅಂತೀಯ ನೀನು? ತಾತ ಎಲ್ಲೋಯ್ತು? ತಾತ ಎಲ್ಲೋಯ್ತು? ಅಲ್ಲಿಲ್ಲ, ತಾತ ಹೊಟ್ಟೋಯ್ತು. ಇದು ಕೂಗೋ ರೀತಿ ಇದು. ಕೂ ತಾ ತಾ. ಅದೇನು ನೋಡ್ದಪ್ಪ ಅಲ್ಲಿ? ಕಾಗೆನ? ಎಲ್ಲಿ ಕಾಗೆ? ಎಲ್ಲೋಯ್ತು ಕಾಗೆ? ಹೊಟ್ಟೋಯ್ತು, ಬಂದೇ ಇಲ್ಲ ಕಾಗೆ. ಬಿದ್ದುಬಿಟ್ಟಿಯ ಕಣೋ. ಬಿಡು ಅಂತ ನೋಡಲ್ಲಿ. ಕೈ ಹಿಡ್ಕೊಂಡ್ರೆ ಬಿಡೋ ಅಂತಾನೆ. ಬಿಟ್ಬಿಡ್ಬೇಕಾ ನಿನ್ನ? ಬಿದ್ರೇನು ಮಾಡೋದು? ಬಿಡು. ಬಿಡಮ್ಮ. ಬಿಡಮ್ಮ, ಬೀಳ್ತೀಯ ಕಣೋ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಅವನಿಗೋಸ್ಕರ ಅಂತ ಏನು ಮಾಡಿಲ್ಲ. ನಾನು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ
ಸಂಜೆ ತನಕ ನಾವೇನೇನು ತಿಂತೀವೋ ಅದನ್ನೇ, ನಾವೇನು ಊಟ ಮಾಡ್ತೀವೋ ಅದನ್ನೇ ಕೊಡ್ತಾಯಿದ್ದೀನಿ ಇವಾಗ ನಾನು ಅವನಿಗೆ. ಸೊ ಅನ್ನ ಮತ್ತು ಸಾಂಬಾರು ಅವನಿಗೆ ಅಂತ ಸ್ಪೆಷಲ್ಲಾಗಿ ಏನು ಮಾಡಿಲ್ಲ ಇವತ್ತು. ಅನ್ನ ಸಾಂಬಾರು ಮಾಡ್ಕೊಂಡಿದ್ವಲ್ಲ ನಮಗೆ ಅಂತ ಅದನ್ನೇ ಕೊಡ್ತೀನಿ. ಹೆಂಗೆ ಅಂತ ಅಂದರೆ ಅವನಿಗೆ ತುಂಬ ಗಟ್ಟಿಗಾದರೆ ಇಷ್ಟಪಡಲ್ಲ ಅವನು. ಆ ಥರ ಗಟ್ಟಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವನಿಗೆ ಮೋಷನ್ ಟೈಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ಸಾಂಬಾರ್ದು ಮೇಲ್ಗಡೆ ತಿಳಿ ಇರುತ್ತಲ್ವ, ತಿಳಿನ ಜಾಸ್ತಿ ತೊಗೊಳ್ತೀನಿ. ಅಂದರೆ ಕಲಿಸ್ದಾಗ ಅನ್ನ ಸ್ವಲ್ಪ ತೆಳುಗಿರಬೇಕು ಅನ್ನ, ಆ ಥರ ತಿಳಿ ತೊಗೊತೀನಿ. ಆಮೇಲೆ ತರಕಾರಿ ಇದ್ದರೆ ತರಕಾರಿ, ಸೊಪ್ಪು ಏನು ಹಾಕಿರ್ತೀವಿ ಅದನ್ನು ಕೆಳಗಡೆಯಿಂದ ತೊಗೊಂಡು ಬರೀ ತರಕಾರಿ ಮಾತ್ರ ಎತ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ. ಈ ಥರ ಒಂದೊಂದು ದಿವಸ ಅವನಿಗೆ ಅಂತಲೇ ಸಪ್ರೇಟಾಗಿ ಏನಾದರೂ ಮಾಡಿಕೊಡ್ತೀನಿ. ಒಂದೊಂದು ದಿವಸ ಬರೀ ತರಕಾರಿಗಳನ್ನೆಲ್ಲ ಬೇಯಿಸ್ಬಿಟ್ಟು ಪ್ಯೂರಿ ಥರ ಮಾಡಿಕೊಡ್ತೀನಿ. ಸಮ್ಟೈಮ್ಸ್ ಪ್ಯಾನ್ ಕೇಕ್ ಥರ ಏನಾದರೂ ಮಾಡಿಕೊಡ್ತೀನಿ. ಇಲ್ಲಾಂದರೆ ಸೊಪ್ಪಿದ್ದಾಗ ಸೊಪ್ಪು ಮತ್ತು ಅನ್ನ ಬೇಳೆ ಕೊಡ್ತೀನಿ. ಇಲ್ಲಾಂದರೆ ತರಕಾರಿ ಅಕ್ಕಿ ಮತ್ತು ಬೇಳೆ ಕೊಡ್ತೀನಿ. ಈ ಥರ ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟ್ ಮಾಡ್ತಾ ಕೊಡ್ತೀನಿ. ಫಸ್ಟ್ ಈ ಥರ ಮೊದಲು ಬಿಸಿ ಅನ್ನನ ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ. ಮಾಡಿಬಿಟ್ಟು ಹಿಂಗೆ ಮೇಲ್ಗಡೆ ತಿಳಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಲ್ಲ ನಾನು, ಅನ್ನ ಸಾಂಬಾರಿಗೆ ಉಪ್ಪು ಹಾಕಲ್ಲ. ಮಜ್ಜಿಗೆ ಅನ್ನ ಕೊಡ್ತೀನಿ ಅವನಿಗೆ, ಮಜ್ಜಿಗೆ ಅನ್ನಕ್ಕೂ ನಾನು ಉಪ್ಪು ಹಾಕಲ್ಲ, ಹಾಗೆ ಕೊಡ್ತೀನಿ ಆಯಿತಾ. ಇದರಲ್ಲೇ ಸ್ವಲ್ಪ ಅನ್ನನ ಸೈಡಿಗೆ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಮಜ್ಜಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಮಜ್ಜಿಗೆನೂ ಬೇಕು, ಬರೀ ಸಾಂಬಾರನ್ನೇ ಕೊಟ್ಟರೆ ಆಗಲ್ಲ, ಮಜ್ಜಿಗೆ ಅನ್ನನೂ ಬೇಕು ಮಕ್ಕಳಿಗೆ, ಅದಕ್ಕೋಸ್ಕರ ಹಂಗೆ ಮಾಡ್ತೀನಿ. ಹೊಟ್ಟೆ ಹಸ್ತಿದೆ ಅದಕ್ಕೆ ಹಿಂಗೆ ಹೆಂಗೆ ಮಾಡ್ತಾವೆ ನೋಡಲ್ಲಿ. ಅಲ್ಲೇ ಕೂತಬೇಕು. ಕಾರ್ ತಗೊಂಬರ್ಗೆಲ್ಲ ತೋರ್ಸೋಣ. ಕಾರ್ ತಗೋಬಪ್ಪ, ಕಾರ್ ಇಲ್ಲಪ್ಪ ನಿಂದು, ಕಾರ್ ತಗೋ. ನೋಡಿ ಇಲ್ಲಿ ಬಂತು, ಕಾರ್ ಬಂತು. ಇಲ್ಲಿ ಈ ಕಡೆ ತಿರ್ಕೋ, ಈ ಕಡೆ. ಕಾರ್ ಬಂತು, ಕಾರ್ ತೋರ್ಸೋಣ ಎಲ್ಲರಿಗೂ. ಇನ್ನೊಂದು ಕಾರ್ ಏನಾಯ್ತು? ಒಂದೇನ ಕಾರು? ಇಲ್ಲಾಯ್ತು ಇಲ್ಲೊಂದು. ವಾವ್, ಎಷ್ಟು ಚೆನ್ನಾಗಿದೆಯಪ್ಪ ನಮ್ಮ ಕಾರು. ಚೆನ್ನಾಗಿದ್ಯಾ? ಈ ಥರ ಏನಾದರೂ ಆಟಾಡೋಕ್ಕೆ ಕೊಟ್ಟರೆ ಬೇಗ ತಿನ್ಕೊತಾನೆ. ಇಲ್ಲ ಸುಮ್ಮನೆ ಕೂಸ್ಕೊಂಡು ತಿನ್ನಿಸ್ಬೇಕು ಅಂತಂದರೆ ಕಷ್ಟ, ತಿನ್ನಲ್ಲ ಬೇಗ. ಅಡ್ವರ್ಟೈಸ್ ಬಂದರೆ ಮಾತ್ರ ಇನ್ನೂ ಚೆನ್ನಾಗಿ ತಿನ್ನಿಸ್ಬಿಡ್ಬೋದು ಬೇಗ. ಬಂದ, ನೋಡ್ಬಿಟ್ಟ. ಹಾಯ್ ಹೇಳಪ್ಪ ಎಲ್ಲರಿಗೂ. ಹಾಯ್. ಊಟ ಆಯ್ತಾ ಎಲ್ಲರದ್ದು ಕೇಳು. ಊಟ ಆಯ್ತಾ? ನಾನು ಊಟ ಮಾಡ್ತಾಯಿದ್ದೀನಿ. ಹಾಯ್. ನಿಮ್ದೆಲ್ಲ ಊಟ ಆಯ್ತಾ ಕೇಳು. ಮುಟ್ಬೇಡ, ಹತ್ರ ಬರಬಾರ್ದು, ಅಲ್ಲೇ ಇರಬೇಕು. ಅದು ಊಟ ಆಯ್ತಾ ಕೇಳು. ಊಟ ಆಯ್ತಾ? ನಾನು ಊಟ ಮಾಡ್ತಿದ್ದೀನಿ, ನಿಮ್ದೆಲ್ಲ ಆಯ್ತಾ ಊಟ ಕೇಳು. ಊಟ ಆಯ್ತಾ? ಬಾ, ಹಿಂದೆ ಬಾ. ಜಿ ಬತ್ತಿಲ್ಲ, ಜಿಯಲ್ಲಿ ಮೆಲ್ಗಿಳಿ. ಪಾವು ಇದೆಲ್ಲಿ, ಪಾವು. ಕಚ್ಚುತ್ತೆ ಪಾವು. ಅಂಬ. ಏನಪ್ಪ ಅದು? ಎಂತ ಪಾವು ಅದು? ನಡಿ ಒಳಗಡೆ ನಡಿ, ಬಿಸಿಲು. ಕಚ್ಚುತ್ತೆ, ಪಾವು ಕಚ್ಚುತ್ತೆ. ಕಚ್ಚುತ್ತೆ, ನಡಿ ಹೋಗೋಣ. ಒಳಗಡೆ ನಡಿ.
ಏನದು? ಏನದು? ಜೀನಾ? ಎಲ್ಲಿ ಜಿ? ಎಲ್ಲಿ ಜಿ? ಬರಲ್ಲ ಜಿ. ಅಂಬ. ಬ. ಏನದು? ಜಿ ಇಲ್ಲ, ಜಿ ಇಲ್ಲ ಅಲ್ಲಿ, ಜಿ ಬರಲ್ಲ. ಚೆಲ್ಬಾರ್ದು. ಮಲಗಿದ್ದು ಅವನು 3 ಗಂಟೆಗೆ ಮಲ್ಕೊತಾನೆ ಯೂಶ್ವಲಿ ಡೈಲಿ. ಮಲಗಿದ್ದು ಎದ್ದ ಮೇಲೆ 1-1.5 ಗಂಟೆ ಮಲ್ಕೊತಾನೆ. ಎದ್ಮೇಲೆ ಒಂದು ಅರ್ಧ ಲೋಟ ಹಾಲು ಕೊಡ್ತೀನಿ. ಈಗ 1 ವೀಕಿಂದ ಕೌ ಮಿಲ್ಕ್ ಶುರು ಮಾಡಿದ್ದೀನಿ ಅವನಿಗೆ. ಒಂದು ಅರ್ಧ ಲೋಟ ಅಷ್ಟು, 1/4 ಲೋಟ ನೀರು, 1/4 ಲೋಟ ಹಾಲು ಹಾಕಿ ಅರ್ಧ ಲೋಟ. ಅವ್ನು ಕುಡಿಯೋದೇ ಅಷ್ಟು, ಒಂದು 30-40 ml ಅಷ್ಟು ಕುಡಿತಾನೆ ಅಷ್ಟೇ. ಆಮೇಲೆ ಇನ್ನೊಂದಷ್ಟು ಹೊತ್ತು ಆದಮೇಲೆ ಯಾವುದಾದ್ರೂ ಒಂದು ಫ್ರೂಟ್ಸ್ ಕೊಡ್ತೀನಿ. ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಆ್ಯಪಲ್ ಇದ್ದರೆ ಆ್ಯಪಲ್ಲು, ಪಪ್ಪಾಯನೋ ಸಪೋಟನೋ ಏನೋ ಒಂದು, ಒಟ್ಟಿನಲ್ಲಿ ಸಂಜೆ ಹೊತ್ತು ಏನಾದರೂ ಒಂದು ಫ್ರೂಟ್ಸ್ ಯಾವುದೂ ಇಲ್ಲ ಅಂತಂದು ದಿವಸಕ್ಕೆ ಅವನಿಗೆ ಗಂಜಿ ಥರ ಏನಾದರೂ ಕೊಡ್ತೀನಿ. ರವೆ ಗಂಜಿ, ಬಾರ್ಲಿ ಗಂಜಿ ಈ ಥರ. ಬೇಡ ಚೆಲ್ಬೇಡ. ಬಿಡು. ಆಯಿತು, ತೊಳೆಯಕ್ಕೆ ಹಾಕ್ಬಿಡೋಣ ಬಿಡು, ತೊಳೆಯಕ್ಕೆ ಹಾಕೋಣ ಬಿಡು. ಏನು ಮಾಡಿದೆ ನೀನು? ಬಾಯಿ ಒರೆಸ್ಕೊಡ್ತೀನಿ ಬಾ. ಬಾ. ಇವಾಗ ನಾನು ಪಾಪುಗೆ ನೈಟ್ ಊಟಕ್ಕೆ ನಾನು ರಾಗಿ ಸರಿ ಮಾಡಿಕೊಡ್ತಾ ಇದ್ದೀನಿ. ಈ ಥರ 2 ಗ್ಲಾಸ್ ನೀರು ಹಾಕೊತೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕೊತೀನಿ. ಬಿಡದ್ರಾಗಿ ಹಿಟ್ಟು ಖಾಲಿ ಆಗಿದೆ, ಸೊ ಹಂಗಾಗಿ ನಾನು ಮಾಮೂಲಿ ರಾಗಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಈಗ ಅಷ್ಟು ದಿವಸ ಅದು ಮಾಡೋದಂತ. ಪಾಪುಗೆ ಡ್ರೈ ಫ್ರೂಟ್ಸ್ದು ಪೌಡ್ರೆಲ್ಲ ಮಾಡಬೇಕು. ಕಳ್ಳ. ನಾನಿಲ್ಲಿ 2 ಲೋಟ ನೀರಿಗೆ 1 ಅಥವಾ 1.5 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕಲಸಿಟ್ಟಿದ್ದೀನಿ. ಕಲಿಸ್ಬಿಟ್ಟು ಅದಕ್ಕೆ ಒಂದು 2-3 ಕಾಳಷ್ಟು ಹರಳುಪ್ಪನ್ನ ಹಾಕ್ಕೊತೀನಿ. ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಆದಮೇಲೆ ಲೈಟಾಗಿ ಜೀರಿಗೆ ಹಾಕಿದ್ರೂ ಪರವಾಗಿಲ್ಲ, ಜೀರಿಗೆ ಪೌಡ್ರ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟ. ನಾನು ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ. ಸೊ ಈ ಥರ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕಿ ಸಿಮ್ಮಲ್ಲಿ ಬಿಟ್ಬಿಡ್ತೀನಿ ನಾನು. ಜಾಸ್ತಿ ಊರಿನಲ್ಲಿ ಹಾಕಲ್ಲ, ಸಿಮ್ಮಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಅದು ನಿಧಾನಕ್ಕೆ ಕುದೀಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಲೈಟಾಗಿ ಒಂಚೂರು ಪೆಪ್ಪರ್ ಪೌಡರ್ ಹಾಕೋತೀನಿ. ಶೀತಾಗೀತ ಇದ್ದರೆ ಹೊಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲದಕ್ಕೂ ಆಲ್ಮೋಸ್ಟು ಜಾಸ್ತಿ ಹಾಕಲ್ಲ, ಲೈಟಾಗಿ ಹಾಕ್ತೀನಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ. ಹೀಗೆ ಸಿಮ್ಮಲ್ಲಿಟ್ಟು ಬಿಟ್ಬಿಡ್ತೀನಿ ಕುದೀಲಿ ಅಂತ. ಅವಾಗ ಮಧ್ಯ ಕೈ ಆಡ್ಕೊತೀನಿ. ನನಗೆ ಗೊತ್ತಾಗುತ್ತೆ ಇಷ್ಟು ಕ್ವಾಂಟಿಟಿ ಅವನಿಗೆ ಎಷ್ಟು ಬೇಕು ಅಂತ. ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಆಯಿತಾ. ನಾನು ಇವನು ಎಷ್ಟು ತಿಂತಾನೆ ಆ ಕ್ವಾಂಟಿಟಿನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಅದೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಒಂದು ಬೌಲ್ಗೆ ಹಾಕೋತೀನಿ. ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಆರಿದ್ಮೇಲೆ ತಿನ್ನೋದಕ್ಕೆ ಅವನಿಗೆ ಕೊಡ್ತೀನಿ. ಇದಾಗಿತ್ತು ಪುನರ್ವನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವನ ಒಂದು ಫುಡ್ ರೂಟೀನ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ.